ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ನಾವು ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಿದ್ದೀವಿ ಮಗನೇ? ಪಾರ್ಕ್ಗೆ ನಿನ್ನ ಕರ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ತೀನಿ. ಫಸ್ಟ್ ಟೈಮ್ ಈ ಥರ ಡ್ರೆಸ್ ಹಾಕ್ಕೊಂಡಿರೋದು. ಲೂಸ್ ಇದೆ ಕಣೆ ಅಂತಿದ್ದಾಳೆ, ಬಟ್ ಅವಳಿಗೆ ಗೊತ್ತಿಲ್ಲ ಅದು ಹಂಗೆ ಬರೋದು ಅಂತ ಅಂದ್ಬಿಟ್ಟು ಅದನ್ನ ಕಾಮಿಡಿ ಮಾಡ್ಕೊಂಡು ಆಮೇಲೆ ಎಲ್ಲರೂ ಕ್ಯಾಬ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಟಿಫನ್ ಎಲ್ಲ ಮಾಡ್ಕೊಂಡು ಹೊರಟ್ವಿ. ತುಂಬಾ ಲೇಟ್ ಆಗಿಬಿಟ್ಟಿತ್ತು ನಾವು ಸ್ಪಾಟಿಗೆ ಹೋಗೋಕ್ಕೆ. ಯಾಕಂದರೆ ಅಲ್ಲಿಂದ ನಮ್ಮ ಫ್ರೆಂಡ್ಸ್ ಇನ್ನೊಬ್ರು ಬರಬೇಕಾಗಿತ್ತು. ಅವರು ಲೇಟ್ ಮಾಡಿದ್ರು ಹೊರಡೋಕ್ಕೆ. ನಾವು ಬಂದು ಸ್ಪಾಟ್ ಇದು. ನನ್ನ ಮಗ ಅಲ್ಲಿ ಮ್ಯೂಸಿಕ್ ಕೇಳ್ದಂಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ಟ, ಇಳ್ದಂಗೆ ಕಾರಣ. ನಾವು ಬಂದು ಸ್ಪಾಟ್ ನೋಡಿ ಇದು ಜಾಲಿವುಡ್ಗೆ ಬಂದಿದ್ದೀವಿ ಇವತ್ತು. ಬನ್ನಿ ಏನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಒಳಗೋಗಿ ನೋಡೋಣ. ನಾವು ಇಷ್ಟು ಜನ ಈಗ ಬಂದಿದ್ದೀವಿ. ಇನ್ನು 4 ಮೆಂಬರ್ಸ್ ಬರಬೇಕಿತ್ತು. ಅವ್ರು ಬರೋಗಂಟ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಟಿಕೆಟ್ ತೊಗೊಂಡು ರೆಡಿ ಇಡೋಣ ಅಂತ ಹೇಳಿ ನಾವು ಅಲ್ಲಿಂದ ಟಿಕೆಟ್ ತೊಗೊಳಕ್ಕೆ ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. ಇದು ಸ್ಪಾಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ನೋಡೋಣ ಜಾಲಿವುಡ್ ಹೇಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿದ್ದೀನಿ. ಫೈನಲಿ ಟಿಕೆಟ್ ತೊಗೊಂಡಾಯ್ತು ಕಣೆ. ಫೈನಲಿ ಟಿಕೆಟ್ ತೊಗೊಂಡಿದ್ದೀನಿ. నేను ಜಾಲಿವುಡಲ್ಲಿ ಹೋಗಿ ಜಾಲಿ ಮಾಡೋದೆ. ಜಾಲಿ ಪರ್ಸೆಲ್ಲ ಖಾಲಿ ತುಂಬ ಜಾಲಿ ಪರ್ಸೆಲ್ಲ ಖಾಲಿ ಅಂತೆ. ಹಾಯ್ ಮೇಡ, ಇವಾಗ ಬಂದಿದ್ದಾರೆ ಫ್ರೆಂಡ್ಸ್. ಬೆಳಗ್ಗೆ 8 ಗಂಟೆಗೆ ಹೊರಡಕ್ಕೆ ಹೇಳಿದ್ರೆ 10 ಗಂಟೆಗೆ ವಿಡಿಯೋ ಮಾಡ್ತಿದ್ದೀನಿ ಕಣ್ರೋ. ಫೈನಲಿ ಎಲ್ಲರೂ ಬಂದಾಯಿತು. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬಂದರೆ ಪೇಂಟಿಂಗ್ ವರ್ಕ್ ಅಂತೂ ತುಂಬ ಸಖತ್ತಾಗಿ ಮಾಡಿ. ನಮ್ಮ ವಿಜಯ್ ಇದ್ದಾರೆ ನೋಡಿ ಗಾಯ್ಸ್. ನನ್ನ ವಿಜಯ್ ಇಲ್ಲಿ ನನ್ನ ಫೇವ್ರೇಟ್ ಆ್ಯಕ್ಟರ್ ವಿಜಯ್ ನೋಡಿ ತುಂಬ ಖುಷಿ ಆಯಿತು ಗೋಡೆ ಮೇಲೆ. ಅಲ್ಲಿಂದ ನಾವು ಮಕ್ಕಳು ಪ್ಲೇ ಸೆಕ್ಷನ್ಗೆ ಬಂದ್ವಿ. ನಾವು ಸ್ವಲ್ಪ ಆಟ ಆಡೋಣ ಅಂತ ಅಂದ್ಬಿಟ್ಟು. ನೋಡಿ ಬನ್ನಿ ಹೇಗಿದೆ ಪ್ಲೇ ಸೆಕ್ಷನ್ ಒಳಗೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ಅಂತ. ಮಕ್ಕಳಿಗಂತೂ ತುಂಬಾ ಖುಷಿ. ನಾವು ನೋಡಿ ಮಕ್ಕಳು ಥರ ಹೇಗೆ ಆಟ ಆಡ್ತಾ ಇದ್ದೀವಿ ಅಂತ. ಆ ಮಕ್ಕಳು ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದರೊಳಗೆ. ಅಪ್ಪುಗಂತೂ ಏನು ಮಾಡಬೇಕು, ಎಲ್ಲ ಆಟ ಆಡಬೇಕು ಏನು ಡೀಪ್ ಡಿಸ್ಕಷನ್. ನಿಮಗೆ ಮಕ್ಕಳಾಗಿಲ್ಲ, ನಮ್ಮ ಮಕ್ಕಳಿಲ್ಲ, ಆಟ ಆಡ್ಸೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಇಯರ್ ಮಕ್ಕಳಾಗುತ್ತೆ. ಓಕೆನಾ? ನೀವು ಹಂಗೆ ಕರ್ಕೊಂಡು ಬರಬೇಕಾಗುತ್ತೆ. ಓಕೆ, ಡಿಸ್ಕಷನ್ ಚೆನ್ನಾಗಾಯ್ತಾ? ಈಗ ನಡೀರಿ. ನೀವು ಮಾಡಬೇಕಾ? ನೀವು ಇಲ್ಲೇ ಬಂದು ಮಾಡಬೇಕಾ? ನೀವು ಕಿಡ್ಸ್ ಸೆಕ್ಷನ್ ಅಲ್ವಾ? ಅಪ್ಪಗಂತೂ ಫುಲ್ಲು ಖುಷಿ ಇಲ್ಲಿ ಕರ್ಕೊಬಂದಿದ್ದಕ್ಕೆ. ಅಯ್ಯೋ, ನಾನು ಪ್ಲೇ ಸೆಕ್ಷನ್ ಬಿಟ್ಟು ಬರ್ತಾನೆ ಇರಲಿಲ್ಲ. ನಾವಿನ್ನೂ ನೋಡೋದು ತುಂಬ ಇದೆ. ನನ್ನ ಮಗ ನೋಡಿ ನನ್ನ ಜೈಲೊಳಗೆ ಹಾಕ್ಬಿಟ್ಟಿದ್ದಾನೆ. ತುಂಬ ಗೇಮ್ಸ್ ಇತ್ತು ಮಾತ್ರ. ಮುಖ ತಳ್ಳು, ಮುಖ ಈ ಕಡೆ ಬಾಪು. ಕೈ ಮಾತ್ರ ಚೆನ್ನಾಗಿ ಬಂದೈತೆ ನಿಂದು. ಆಲ್ರೆಡಿ ಅರೆಸ್ಟ್ ಆಗಿದೆಯಪ್ಪ, ಪುನಃ ಅರೆಸ್ಟ್ ಆಗಿಬಿಡಪ್ಪ. ಅಷ್ಟು ಬೇಗ ಗಂಡನ ಜೈಲಿಗೆ ಹಾಕ್ಬಿಟ್ಟ ಅಂತಿದ್ದಾರೆ. ಹೊಡಿಯೋಕೆ ಬಂದಿಲ್ಲ ಅಂದರೂ ಫೋಸ್ ಮಾತ್ರ ಚೆನ್ನಾಗಿ ಕೊಡ್ತೀನಿ ಅಂದ್ಬಿಟ್ಟು ಒಂದು ಟ್ರೈ ಮಾಡಿದೆ. ಎಳೆದು ಬಿಟ್ಟೆ ನೋಡಿ, ಅದು ಪಿಚ್ಚ ಕೆಳಗೆ ಬಿದ್ದುಬಿಡ್ತು. ಗನ್ ಗೇಮ್ ಇತ್ತು, ತುಂಬ ಗೇಮ್ಸ್ಗಳಿಟ್ಟಿದ್ರು ಮತ್ತು ಪೇ ಮಾಡಿ. ಯಾರ್ಯಾರು ನಿಂತ್ಕೊಂಡಿದ್ದಾರೆ ಗೈಸ್ ಇಲ್ಲಿ ಇಷ್ಟೇ. ಓ ಮೈ ಗಾಡ್, ಅಂತ ಚೆನ್ನಾಗಿ ತಮಟೆ ಹೊಡಿಗೆ ಆಯ್ತಾ? ಹೊಡಿ. ಇಲ್ಲಿಬ್ರು ನಿಂತಿದ್ದಾರೆ ನೋಡಿ ಗಾಯ್ಸ್. ಪಾಪು ಮನೆ ಏನೇನಿದೆ, ಹಳ್ಳಿ ಮನೆ ಥರ ಥೀಮ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಕೊಂಡು. ಬೇರೆ ಬರ್ಸ್ತಿದ್ದಾರೆ. ಅಜ್ಜಿ ಬಿಸಿಲು
ಬಿಸಿಲು ಕಾಯ್ತೈತೆ. ಅಡಿಕೆಗಳು ಕಾರ್ ಗೇಮು ನಾವು ಪೇ ಮಾಡಿ ಹಾಡಬೇಕಾಗಿತ್ತು. ಅಪ್ಪಗೆ ಇಷ್ಟ ಅಂತ ಆಡಿಸ್ದೆ. ಆಯ್ತಾ, ಎಲ್ಲ ಹೋಗ್ತಾ ಇದೆಯಾ? ನೀನು ಒಂದು ನಿಮಿಷ ಸೂಪರ್ ಕಣೆ ನೀನು. ಅಲ್ಲಿ ಒಳಗೋಗಿ ಕೇಳೋಣ ಆಯ್ತಾ? ಒನ್ ಡೇ ಡಿ ಹಾಕೋರ್ ತಾನೆ, ಮಾಡೋದು ಬೇಡ ಅಂತ ಇಲ್ಲ ನೋಡ್ರ ಪವಿ. ಇದು 5D ಅಂತೆ. ನನಗೇನು ಅಷ್ಟೊಂದು ಎಫೆಕ್ಟ್ ಏನು ಕಾಣಿಸಿಲ್ಲ. 5D ಅಂತ ಅಷ್ಟೊಂದು ಏನು ಇದಾಗಿಲ್ಲ. ಗ್ಲಾಸ್ ಎಲ್ಲ ಬಿದ್ದು ಬಿದ್ದು ಹೋಗ್ತಿತ್ತು. ಪರವಾಗಿಲ್ಲ, ಏನೋ ನೋಡಿಕೊಂಡು ಬಂದ್ವಿ ಆಚೆಗೆ. ನಾವು ಆಚೆ ಬಂದು ನೋಡಿದ್ರೆ ಇಲ್ಲೂ ತುಂಬ ಗೇಮ್ಗಳಿತ್ತು. ಸ್ಪಿನ್ನು ಅಂತ ಹೋಗಿ ಮುಂದಕ್ಕೆ ಹೋಗ್ಬೇಕು ತಾನು. ಬಿದ್ದೋಗ್ತಾಳೆ ಅವಳು. ಆಚೆ ಬಂದರೆ ಈ ಥೀಮ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಇಷ್ಟ ಆಯಿತು ನಮಗೆ. ಅಲ್ಲಿ ನೋಡೋಕ್ಕೆ ಚೆನ್ನಾಗಿ ಒಂಥರ ಲಕ್ಸುರಿಯಾಗಿ ಮಾಡಿದರು. ಚೆನ್ನಾಗಿತ್ತು ನೋಡೋಕ್ಕೆ. ಫೋಟೋಶೂಟ್ಗೆಲ್ಲ ಸಖತ್ತಾಗಿ ಕಾಣ್ತಾ ಇರುತ್ತೆ. ಅಲ್ಲಿಂದ ಬಂದರೆ ಇಲ್ಲಿ ಜಂಪಿಂಗು ಜಪಾಂಗು ಅಂದ್ಕೊಂಡು ಜಂಪ್ ಮಾಡಿಕೊಂಡು ಸ್ವಲ್ಪ ಹೊತ್ತು, ಆಮೇಲೆ ಹೊಟ್ಟೆ ಹಶ್ವಾಯಿತು, ಊಟಕ್ಕೆ ಹೋದ್ವಿ. ಗಾರ್ಡನ್ ಅಂತೆ ಗೈಸ್. ಇದು ಕರೆಂಟ್ ಬಿಲ್ ಕಮ್ಮಿ ಕಪ್ಪೆ ಅಂತೆ. ಕರೆಂಟ್ ಕಪ್ಪೆ. ಇದು ಗ್ಲೋ ಗಾರ್ಡನ್ ಅಂತೆ. ಎಲ್ಲ ಲೈಟಿಂಗ್ಸ್ಗೆಲ್ಲ ಹಾಕಿ ಗ್ಲೋ ಗಾರ್ಡನ್ ಅಂತ ಮಾಡಿದ್ರು. ಅದರಲ್ಲಿ ಬರೀ ನಮಗೆ ಕಪ್ಪೆನೇ ಜಾಸ್ತಿ ಕಾಣಿಸಿದ್ದು. ಅದನ್ನೆಲ್ಲ ನೋಡಿಕೊಂಡು ಮರ ಎಲ್ಲ ಗ್ಲೋ ಆಗಿ ಕಾಣಿಸ್ತಿತ್ತು. ಒಳಗೆ ಏನೋ ಒಂಥರ ಲೇಸರ್ ಲೈಟ್ ಥರ. ನಮ್ದೇ ಅವ ಅಂಕಲ್ ಆಂಟಿ ಎಲ್ಲರೂ ಬರ್ತಾ ಇದ್ದಾರೆ. ಇದು ಜುರಾಸಿಕ್ ವರ್ಲ್ಡ್ ಅಂತ. ಒಳಗೆ ಹೋಗಿ ನೋಡೋಣ ಗಾಯ್ಸ್ ಹೆಂಗಿದೆ ಅಂತ. ಬನ್ನಿ. ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ನೋಡೋಣ. ಒಳಗೆ ಟೈಟಾನಿಕ್ ಐಟಮ್ಸ್ ಏನು ಇಟ್ಟಿದ್ದಾರೆ ಅಂತ. ಟೈಟಾನಿಕ್ ಎಕ್ಸ್ಪೀರಿಯನ್ಸ್. ಓ, ಶಿಪ್ಪೆಲ್ಲ ನಾನೆಲ್ಲ ಶಿಪ್ಪೆಲ್ಲ ಇಟ್ಟಿರ್ತಾರೆ ಅನ್ಕೊಂಡೆ. ಈಗ ಹೆಂಗಿದೆ ಶಿಪ್ಪು ನೋಡಿ. ಇದ್ರೊಳಗೆ ನೀರೆಲ್ಲ ತುಂಬಿದಂತೆ ಗೈಸ್. ಅವರೆಲ್ಲ ಇದೇ ತುದಿಯಲ್ಲಿ ಗೈಸ್ ಅವರಿಬ್ರು ನಿಂತ್ಕೊಂಡು ಫೋಟೋ ಶೂಟ್ ಮಾಡಿದ್ದು. ಹಿಂಗೆ ಕೈ ನಂಗೆ ಇಟ್ಕೊಂಡು ಫೋಟೋ ಶೂಟ್ ಮಾಡಿದ್ದು. ಅದ್ರಲ್ಲಿ ನಾನು ಇದ್ದೆ. ಟೈಟಾನಿಕ್ದು ಸ್ವಲ್ಪ ಶಾರ್ಟಾಗಿ ಮೂವಿ ಥರ ತೋರಿಸಿದ್ರು. ಅದು ಮುಗಿಸ್ಕೊಂಡು ಒಳಗೆ ಬರ್ತೀವಿ. ಒಳಗೆ ಬಂದರೆ ಟೈಟಾನಿಕಲ್ಲಿ ಏನೇನಿತ್ತು ಒಳಗಡೆ ಅಂತ, ಶಿಪ್ ಒಳಗೆ ಅದೆಲ್ಲ ಒಂಥರ ಚಿಕ್ಕದಾಗಿ ತೋರಿಸಿದ್ರು ಅಷ್ಟೇ. ನೋಡ್ಕೊಬನ್ನಿ, ನೋಡಿ ಹೇಗಿದೆ ಅಂತ. ಇದರೊಳಗೆ ಫೀಲ್ ನಮಗೆ ಹೇಗೆ ಕೊಟ್ಟಿದ್ರು ಅಂದರೆ, ವಾಟರ್ ಒಳಗೆ ಮುಳುಗೋಗಿರುತ್ತಲ್ಲ ಬೋಟು, ಆ ಥರ ಫೀಲ್ ಕೊಟ್ಟಿದ್ರು. ಒಂಥರ ಚೆನ್ನಾಗಿತ್ತು. ಲೇಸರ್ ಲೈಟ್ ಥರನೇ ಹಾಕಿ ಬಿಟ್ಟಿದ್ದೀವಿ. ಇದೇ ಬೆಡ್ರೂಮ್ ಗೈಸ್ ಅವ್ರದ್ದು. ಟೈಟಾನಿಕ್ ಅವರು ಹೀರೋಯಿನ್. ಈ ಕಾಟು ಟೇಬಲ್ ಎಲ್ಲ ಒಂಥರ ಚೆನ್ನಾಗಿ ಮಾಡಿಟ್ಟಿದ್ರು. ಇದೆಲ್ಲ ಇಂಜಿನು ಹೇಗೆ. ಇದು ಸ್ವಿಮ್ಮಿಂಗ್ ಪೂಲ್ ಅಂತೆ. ಪೇಂಟ್ ಹೊಡೆದ್ಬಿಟ್ಟು ಹಾಗೆ ಬಿಟ್ಟಿರೋದು. ನೀವು ವಾಟರ್ ಏನೂ ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ರು. ಅಲ್ಲೇ ಬೋಟ್ ಒಳಗೆ ಇರುತ್ತೆ ಅನ್ನೋ ಥರ ತೋರಿಸಿದ್ರು. ಇದು ನೋಡಿ ಫ್ರೆಂಡ್ಸ್, ಇದು ಈ ಥರ ಬಂದಿದೆ ಮನೆ ಅಷ್ಟೇ. ಮಾತಾಡ್ಸ. ಆಮೇಲೆ ಅಲ್ಲಿಂದ ನಾವು ಜುರಾಸಿಕ್ ವರ್ಲ್ಡ್ನ ನೋಡೋಕ್ಕೆ ಟ್ರೈನ್ ಹತ್ತಿದ್ವಿ. ಟ್ರೈನ್ ಏನಿಲ್ಲ, ಒಂದು ರೌಂಡ್ ಹಂಗೆ ಬಂದಿದೆ ಅಷ್ಟೇ. ಜಸ್ಟ್ ಒಂದು ರೌಂಡ್ ಹಿಂಗೆ ಬಂದು ಕರ್ಕೊಬಂತು. ಅಲ್ಲಲ್ಲೇ ಅದೆಲ್ಲ ಇಟ್ಟಿದ್ರು ಗೊಂಬೆ ಥರ. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ ಎಕ್ಸ್ಪೀರಿಯೆನ್ಸು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನೋಡೋಕ್ಕಿದೆಲ್ಲ. ಡೈನೋಸರ್ಸು, ಚಿಕ್ಕ ಡೈನೋಸರ್ಸು, ಚಿಕ್ಕ ವಾಟರ್ ಫಾಲ್ಸು. ಒಂಥರ ಟ್ರೈನಲ್ಲಿ ಹೋಗ್ತಾ ಅದು ಕಂಬಿಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ನಾವು ಮುಟ್ಟಬಾರ್ದು, ಅದು ಶಾಕ್ ಹೊಡಿತದೆ ಅಂತ ಹಾಕಿದ್ರು ಅಲ್ಲಿ. ಯಾರಾದರೂ ಹೋದರೆ ಅದನ್ನೆಲ್ಲ ಟಚ್ ಮಾಡೋಕ್ಕೆ ಹೋಗಬೇಡಿ, ಶಾಕ್ ಹೊಡಿಯುತ್ತೆ. ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಿಲ್ಲ, ಮಾಡೋದು ಬೇಡ ಅಂತ ಅಲ್ಲಿಗೆ ಟ್ರೈನೆಲ್ಲ ಸ್ಟಾಪ್ ಆಯಿತು. ಟ್ರೈನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದು ಡೈನೋಸರ್ದು ಮೂಳೆ. ಹಾಂ, ಅರ್ಥ ಆಗಿಲ್ಲ. ಹಾಕಿದ್ದೀನಲ್ಲ, ನೋಡಿಲ್ವಾ? ಸಕ್ಕತ್ ವ್ಯೂಸ್. ಮಾಮ್ಸ್ ಲಿಟಲ್ ಡೆವಿಡ್ ಅಂತ. ಹತ್ತಿರಕ್ಕೆ ಹೋಗಿ ಮಾಡಬೇಕು, ದೂರದಿಂದ ಮಾಡಿದ್ರಿ ಹೋಗ್ತಾ ಇದ್ದೀನಲ್ಲ. ಇದನ್ನು ಕೆಳಗಡೆ ಇನ್ಫಾರ್ಮೇಷನ್ ತೋರಿಸ್ತೀವಿ. ಇದು ರಿಯಲ್ ಅಂತೆ. ಅದೆಲ್ಲ ನೀವು ಇಲ್ಲಿ ಬಂದು ನೋಡ್ಕೊಳ್ಳಿ ಗೈಸ್. ಫುಲ್ಲು ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಬಂದು ನೋಡ್ಕೊಳ್ಳಿ. ಇದು ರಿಯಲ್ ಆರ್ಟಿಫಿಷಿಯಲ್. ಏನು ರಕ್ಷಿತ ಹಂಗೆ ನೋಡ್ತಾ ಇದೀಯ?
ಹೊರಗಿಂದ ಬರೋದು ಹೆಂಗೆ ಅಂತ ತೋರಿಸಿದ್ದಾರೆ. ಇದನ್ನೆಲ್ಲ ನೋಡೋಷ್ಟರಲ್ಲೇ ನಮ್ಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಡ್ರೈಗೆ ಅನಿಸ್ಬಿಟ್ಟಿತ್ತು. ಬಟ್ ಆದರೂ ನೋಡೋಣ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿಬಿಟ್ಟು ಹೋಗೋಣ ಕೊಟ್ಟರೆ ಅಮೌಂಟಿಗೆ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟೆಲ್ಲ ಆಟ. ಈ ಜೋಕಾಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದು ಮೇಲೆ ಹೋಗಿ ಟರ್ನ್ ಆಗುತ್ತೆ ಈ ಥರ. ಬಟ್ ಚೆನ್ನಾಗಿತ್ತು. ಫನ್ ವರ್ಲ್ಡಿಗೆ ಹೋಗಿದ್ವಲ್ಲ, ಅಷ್ಟೇನು ಭಯಂಕರವಾಗಿರಲಿಲ್ಲ. ಇದು ಚಿಕ್ಕದಾಗಿ ಮಾಡಿದ್ರು, ಚೆನ್ನಾಗಿತ್ತು ಆಟ ಆಡೋಕ್ಕೆ. ಅಷ್ಟೇ ನಮಗೆ ಭಯ ಏನಾಗಿಲ್ಲ ಮೇಲೆ ಹೋದಾಗ. ನೋಡೋಕ್ಕೆ ಅಷ್ಟು ಭಯ ಅನಿಸುತ್ತೆ. ಅಲ್ಲಿ ಕೂತ್ಕೊಂಡು ನೋಡಿ ನಮ್ಮ 3 ಮಕ್ಕಳು ನೋಡ್ತಾ ಇದ್ವು. ಅಮ್ಮ ಮಕ್ಕಳನ್ನ ಈ ಕಪ್ ಇದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನಾವು ಅಲ್ಲಿ ಆಟ ಆಡ್ತಿದ್ವಿ. ಮಕ್ಕಳನ್ನ ಇಲ್ಲಿ ಕೂರಿಸ್ಬಿಟ್ಟು ನಾವು ಅಲ್ಲಿ ಹೋಗಿದ್ವಿ ಆಟ ಆಡೋಕ್ಕೆ ಜೋಕಾಲಿ. ಎಲ್ಲರೂ ಚೆನ್ನಾಗಿತ್ತು. ಒಂಥರ ಎಕ್ಸ್ಪೀರಿಯೆನ್ಸು, ಡ್ರೈ ಗೇಮ್ಸು ಆಲ್ಮೋಸ್ಟ್ ಅಷ್ಟು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಇವ್ರು ಇದ್ರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದು ಆಲ್ರೆಡಿ. ನಾವು ಹೋಗಿರಲಿಲ್ಲ. ನಂಗೆ ಕಾಮಿಡಿ ಅನಿಸ್ತಿತ್ತು. ತುಂಬ ರೀಲ್ಸ್ಗಳಲ್ಲಿ ನೋಡ್ತಾ ಇದ್ದೆ ಇದನ್ನ. ಫೈನಲಿ ನೀರಲ್ಲಿ ಆಟ ಆಡ್ಬಿಟ್ಟು ನೋಡಿ ಎಲ್ಲ ಫುಲ್ಲು ಚೆನ್ನಾಗಿ ಮಸ್ತ್ ಮಜಾ ಮಾಡಿಬಿಟ್ಟು ಇವಾಗ ಅದೇ ಬಟ್ಟೆ ಹಾಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ನೀರಲ್ಲಿ ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ ಇದ್ದರೆ ನಿಜವಾಗ್ಲೂ ಎಂಜಾಯ್ಮೆಂಟೇ ಮಾಡೋಕ್ಕಾಗಲ್ಲ. ಫೋನ್ ಇಲ್ಲ ಅಂದರೆ ಎಂಜಾಯ್ಮೆಂಟಲ್ಲೇ ಮುಳುಗೋಗಿರ್ತೀವಿ. ಹೌದು, ಫೋನ್ ಇಲ್ಲ ಅಂದರೆ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಬೋದು. ಅದಕ್ಕೆ ಫೋನೆಲ್ಲ ಬಿಟ್ಬಿಟ್ಟು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನೋಡೋಣ. ವಾಶ್ರೂಮ್ ಬರ್ತೀವಿ. ನಾವು ವಾಟರ್ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಬರ್ಬೇಕಾದ್ರೆ ಈ ಮಿರರ್ ಹೌಸ್ನ ಕಂಪ್ಲೀಟ್ ಮಾಡಿರಲಿಲ್ಲ. ಸರ್ ಇದ್ರೊಳಗೆ ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಇದು ತುಂಬ ದೊಡ್ಡದಾಗಿ ಮಾಡಿದ್ರು. ಫನ್ ವರ್ಲ್ಡಲ್ಲಿ ಈ ಥರ ಎಲ್ಲ ಚಿಕ್ಕದಾಗಿತ್ತು. ಇದರಲ್ಲಿ ಒಂಥರ ಸ್ವಲ್ಪ ದೊಡ್ಡದಾಗಿತ್ತು. ನಾವು ಹೊರಗೆ ಬರೋಕ್ಕೆ ಚೆನ್ನಾಗಿತ್ತು. ಅಲ್ಲಿಂದ ಬಂದು ಅಷ್ಟು ಹಶ್ವಾಗ್ತಿತ್ತು ಅಂದ್ಬಿಟ್ಟು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಸ್ನ್ಯಾಕ್ಸು ಟೀ ಎಲ್ಲ ಕೊಡಿಸಿ ಪಾನಿಪುರಿ ತಿಂದು ನೈಟ್ ವ್ಯೂ ನೋಡಿ ಸಕ್ಕತ್ತಾಗಿತ್ತು. ಮತ್ತು ನೈಟ್ ವ್ಯೂ ನೋಡೋಕ್ಕೆ ಅಲ್ಲಿ ಡ್ಯಾನ್ಸು ಪ್ರೋಗ್ರಾಮ್ ಕೂಡ ಇತ್ತು. ನಾವು ಮಿಸ್ ಮಾಡಿ ಆಮೇಲೆ ಇದು ವಾಟರಲ್ಲಿ ಡ್ಯಾನ್ಸಿಂಗ್ ಸಕ್ಕತ್ತಾಗಿ ಮಾಡಿದರು. ಮಾತ್ರ ತುಂಬ ಇಷ್ಟ ಆಯಿತು ನೋಡೋಕ್ಕೆ. ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ಜಾಲಿವುಡ್ಗೆ ವಿಸಿಟ್ ಮಾಡಿ. ಆದರೆ ನಮಗೇನು ಅಷ್ಟೊಂದು ವರ್ತ್ ಅನಿಸಿಲ್ಲ. ವಂಡರ್ಲ್ಯಾಂಡೇ ಬೆಟರ್ ಅಂತ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು. ಓಕೆ, ಸಾಕಾಗಲ್ಲ. ಅಯ್ಯೋ ನಾನು ವಿಡಿಯೋ ಹಂಗೆ ಮಾಡ್ತಾ ಇದ್ದೀನಿ. ಕೊಂಡು ನಾವು ಹೊರಟ್ವಿ ಮನೆಗೆ ಹೋಗೋಷ್ಟರಲ್ಲಿ ಎಲ್ಲರೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು. ಸುತ್ತಿನೇ ಕಾಲು ನೋವು ಬಂದುಬಿಟ್ಟಿತ್ತು. ನಾವು ಗೇಮ್ಸ್ ಆಡಿ ಏನೋ ಅಷ್ಟು ಟಯರ್ಡ್ ಆಗಿರಲಿಲ್ಲ. ಅಲ್ಲಿ ನಾವು ಸುತ್ತೋದಿತ್ತಲ್ಲ, ನಡೆಯೋದಿತ್ತಲ್ಲ, ಅಲ್ಲೇ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ ತುಂಬ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್.